ನಮಸ್ಕಾರ. ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ. ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು, ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ. ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ. ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವಾ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು. ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು, BTR ಅಂತಾರೆ. ಇದ್ರ ಪ್ರಕಾರ ಜನ್ಮ ಸಮಯವನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು 2-3 ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು, ದಶೆಗಳಾಗಿರ್ಬೋದು, ಮತ್ತು ಚರದಶೆ, ಆಮೇಲೆ ಮಾಂಡುಕ ದಶೆ, ಆಮೇಲೆ ಯೋಗಿನಿ ದಶೆಗಳಂತೆಲ್ಲ ಇದೆ. ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ, ಬಹಳಷ್ಟು ದಶೆಗಳಿದೆ, 40ಕ್ಕೂ ಮೇಲ್ಪಟ್ಟಿದೆ. ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದಕ್ಕೆ ಅನ್ವಯ ಮಾಡಿದ್ರೆ ಒಳ್ಳೆಯದು. ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು. ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜೆಮ್ ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ. ಆಮೇಲೆ ನ್ಯೂಮರಾಲಜಿ ಇದನ್ನೆಲ್ಲ ಹೇಳೋರು ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ, ಅವ್ರ ಭವಿಷ್ಯ ಒಂದೇ ಥರ ಇರಲ್ಲ. ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ 1-2 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು. ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು. ಒಳ್ಳೆಯ ಜ್ಯೋತಿಷಿ ಅದನ್ನ ಯಾವುದು ಕೂಡ ಮಾಡಲ್ಲ. ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ. ಸೊ ಇಷ್ಟು ವಿಚಾರಗಳಿದೆ. ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ತುಲಾರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಮಂತ್ರೇಶ್ವರ ಬರೆದಿರುವಂತಹ ಫಲದೀಪಿಕ ಗ್ರಂಥದಲ್ಲಿ ಅದರಲ್ಲಿರುವಂತಹ ಗೋಚಾರ ಫಲಾಧ್ಯಾಯವನ್ನೇ ಹೇಳ್ತಾ ಇರುವಂಥದ್ದು. ಸೊ ಸುಮ್ಮನೆ ನಾವು ಏನೋ ಒಂದು ಹೇಳಿದ್ರೆ ಸರಿಯಾಗಲ್ಲ ಅದು. ಈಗ ರಾಶಿಯಲ್ಲಿ ಸೂರ್ಯಗ್ರಹ ಬಂದಿರುವಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣಿಸುತ್ತೆ ಈ ತುಲಾರಾಶಿಯವರಿಗೆ. ಎಕ್ಸಾಕ್ಟಾಗಿ ಇದೇ ಥರದ ಇಶ್ಯೂಸ್ ಅಂತ ಹೇಳೋಕ್ಕೆ ಬರೋಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನೋಡಿ, ಎಷ್ಟೋ ಹೆಲ್ತ್ ಇಶ್ಯೂಸ್ನ ನಾವು ಡೇ ಟು ಡೇ ಲೈಫಲ್ಲಿ ನಮ್ಮ ಡಯಟರಿ ಸ್ಟೈಲು, ನಮ್ಮ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಗಳನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಾವು ಚೆನ್ನಾಗಿರ್ಬೋದು. ಅದು ಎಷ್ಟೋ ಜನಕ್ಕೆ ಆ ಸೆಲ್ಫ್ ಕಂಟ್ರೋಲ್ ಇಲ್ಲ. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ, ಅದನ್ನು ಎಷ್ಟೋ ಜನ ಫಾಲೋ ಮಾಡಲ್ಲ. ಅದೆಷ್ಟು ಸೈಂಟಿಫಿಕಾಗಿ ಪ್ರೂವ್ ಆಗಿದೆ. ಸೊ ಇವೆಲ್ಲ ಇದೆ. ಸೊ ಆರೋಗ್ಯದಲ್ಲಿ ಏರುಪೇರಿದೆ, ಅದನ್ನು ಸರಿ ಮಾಡ್ಕೋಬೋದು. ಮೇಜರ್ ಇಶ್ಯೂಸ್ ಏನೂ ಇರಲ್ಲ. 2ನೇ ಮನೆಯಲ್ಲಿ ಕುಜಗ್ರಹ ಇರುವಂಥದ್ದು ಒಂದು ಫೈನಾನ್ಷಿಯಲ್ ಆಗಿ ಒಂದು ಸಡನ್ನಾಗಿ ಹಣ ಬರೋ ಸಾಧ್ಯತೆ ಇರುತ್ತೆ. ತುಲಾರಾಶಿಯವರಿಗೆ ಸಡನ್ ಫೈನಾನ್ಷಿಯಲ್ ಗೇನ್ಸ್ ಬರುತ್ತೆ. ಜೊತೆಯಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಶುಕ್ರಗ್ರಹ ಸ್ವಲ್ಪ ದಿನಗಳಲ್ಲೇ ಬದಲಾವಣೆ ಆಗ್ತಿರೋದ್ರಿಂದ ಇಮಿಡಿಯೇಟ್ ನಿಮಗೊಂದು ಫೈನಾನ್ಷಿಯಲ್ ಗೇನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ 2ನೇ ಮನೆಯಲ್ಲಿ ಬಂದು ಯಾವಾಗಲೂ ಕೂಡ ಬ್ರೇಕ್ಗಳಿಗೆ ಕಾರಣಕನಾಗ್ತಾನೆ ಈ ಒಂದು ಕುಜಗ್ರಹ. ಹಾಗಾಗಿ ಸಂಬಂಧಗಳಲ್ಲಿ, ವೈವಾಹಿಕ ಜೀವನದಲ್ಲಿ, ಸ್ನೇಹಿತರಲ್ಲಿ, ಅಥವಾ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಬ್ರೇಕಪ್ ಆಗುವ ಸಾಧ್ಯತೆ, ಕಿರಿಕಿರಿ ಆಗುವ ಸಾಧ್ಯತೆ ಭಾಳಷ್ಟು ಇರುತ್ತೆ. ಸೊ ಇದ್ರ ಕಡೆ ನೀವು ಗಮನ ಕೊಡಿ. ಆಮೇಲೆ ತುಲಾರಾಶಿಯವರಿಗೆ ಪಂಚಮ ಭಾವದಲ್ಲಿ ರಾಹು ಇರೋದ್ರಿಂದ ಯಾರು ನೀವು ಪ್ರೀತಿಯಲ್ಲಿದ್ದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗೋ ಸಾಧ್ಯತೆಗಳಿರುತ್ತೆ. ಆದಷ್ಟು ಕಾನ್ಫ್ಲಿಕ್ಟ್ಸ್ನ, ಗಲಾಟೆಗಳನ್ನ, ಕಿರಿಕಿರಿಗಳನ್ನ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ಕೂಡ ದೇವಸ್ಥಾನಗಳಿಗೆ ಹೋಗೋದು ಪರಿಹಾರ ಅಲ್ಲ. ನಮ್ಮ ಕಮ್ಯುನಿಕೇಷನಲ್ಲಿ, ನಮ್ಮ ಮಾತುಗಳಲ್ಲಿ ಬದಲಾವಣೆ ತೊಗೊಂಬರ್ಬೇಕಲ್ವ. ಸೊ ಅದನ್ನು ಫಸ್ಟು ನಾವು ಮಾಡಬೇಕಾಗತ್ತೆ. ಸೊ ನಮ್ಮ ಕಮ್ಯುನಿಕೇಷನಿಂದ, ಹಾರ್ಶ್ ಸ್ಪೀಚಿಂದ ಅವ್ರಿಗೆ ಬೇಜಾರಾಗ್ತಿದ್ರೆ ಅದನ್ನು ಬದಲಾವಣೆ ಮಾಡ್ಕೋಬೇಕು, ರಿಪೀಟ್ ಮಾಡ್ಕೋಬಾರ್ದು. ಸೊ ಇದರಿಂದ ಇದು ಕೂಡ ಒಂದು ರೀತಿ ಪರಿಹಾರನೇ. ಆಮೇಲೆ ಇನ್ನು ಕೆಲವು ವಿಚಾರಗಳನ್ನು ನಾವು ಗಮನಿಸೋದಾದರೆ ದಶಮ ಭಾವದಲ್ಲಿ ಗುರುಗ್ರಹ ಇರುವಂಥದ್ದು ನನ್ನ ಪ್ರಕಾರ ಅದ್ಭುತ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ವೃತ್ತಿ ಜೀವನದಲ್ಲಿ ಒಂದು ಬದಲಾವಣೆ, ಟ್ರಾನ್ಸ್ಫರ್ಗೆ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆಯದಾಗೋ ಸಾಧ್ಯತೆ ಇರುತ್ತೆ. ವಿದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆಯದಾಗುತ್ತೆ. ಹೊಸ ಜಾಬ್ಗೆ, ಈಗ ಒಂದು ಜಾಬಲ್ಲಿ ಇದ್ಕೊಂಡು ಇನ್ನೊಂದು ಜಾಬಿಗೆ ಟ್ರೈ ಮಾಡ್ತಿರೋರು ಕೂಡ ಇದು ಉತ್ತಮವಾಗಿರೋ ಸಮಯ ಅಂತ ಹೇಳ್ಬೋದು. ಇದ್ರ ಜೊತೆಯಲ್ಲಿ ಇನ್ನೊಂದು ವಿಷಯ ಏನಂತಂದರೆ ಈ ತುಲಾರಾಶಿಯವರಿಗೆ ಶುಕ್ರಗ್ರಹ ಲಗ್ನಕ್ಕೆ ಬರ್ತಾ ಇರೋದ್ರಿಂದ ಕೂಡ ವಿವಾಹದ ಪ್ರಾಪ್ತಿ ಆಗೋ ಸಾಧ್ಯತೆ ಇರುತ್ತೆ.
ಖಂಡಿತವಾಗ್ಲೂ ಸಹ ವಿವಾಹದ ಪ್ರಾಪ್ತಿ ಆಗೋ ಸಾಧ್ಯತೆ ಇರುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟ ಇನ್ನು ಪ್ರಾಬ್ಲಮ್ಗಳು ಕೂಡ ಸರಿಯಾಗುತ್ತೆ. ಬಟ್ ಸಪ್ತಮಾಧಿಪತಿ 2ನೇ ಮನೇಲಿ ಇರೋದು ಒಂದು ರೀತಿ ಒಳ್ಳೆಯದೇ. ಬಟ್ ವಿವಾಹದ ಯೋಗ ಒಂದು 70% ಇದೆ ಅಂತ ಹೇಳ್ಬೋದು. ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅನುಕೂಲಗಳು ನಡೆಯುತ್ತೆ. ಇದ್ರ ಜೊತೆಯಲ್ಲಿ 11ನೇ ಮನೆಯಲ್ಲಿ ಕೇತು ಇರುವಂಥದ್ದು ಯಾವುದೇ ಥರದ ಇನ್ವೆಸ್ಟ್ಮೆಂಟ್ಗಳಿಗೆ ಒಳ್ಳೆಯದಲ್ಲ. ಈಗ ಒಂದು ಬಿಸ್ನೆಸ್ ನೀವು ಮಾಡ್ತಿದ್ದೀರ ಅಂದರೆ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ಶೇರ್ ಮಾರ್ಕೆಟಿಗೆ ಹಾಕ್ತೀನಿ ಸರ್ ಲಾಸ್ ಆಗುತ್ತೆ ಅಂತಾರೆ, ನಾಲೆಡ್ಜ್ ಇರಲ್ಲ. ಸೊ ಈ ಥರ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೋಕ್ಕೆ ಹೋಗಬೇಡಿ.